ಎಲ್ಲ ಒಂಥರ ಮಿಡಲ್ ಅಲ್ಲಿ ಇದೆ ಸರ್ ಈ ಪ್ರಾಜೆಕ್ಟ್. ಸರ್ಜಾಪುರ ಸರೌಂಡಿಂಗ್ ಅಲ್ಲಿ ಸೈಟ್ ಗಳಿಗೆ ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡ್ ಇದೆ. ಇದೇನೆ ಸರ್ಜಾಪುರ ಟು ಬಾಗ್ಲೂರು ರೋಡ್, ಮೈನ್ ರೋಡ್ ಇಂದ 200 ಮೀಟರ್ಗೆ ನಮ್ಮ ಪ್ರಾಜೆಕ್ಟ್ 1.75 ಎಕರ್ ಅಲ್ಲಿ ಪಾರ್ಕ್ ಬರುತ್ತೆ. ಸರ್ಜಾಪುರದಿಂದ ಜಸ್ಟ್ ನಿಮಗೆ 5 to 6 ಮಿನಿಟ್ಸ್ ಅಲ್ಲೇ ಬರ್ಬೋದು. ಸರ್ಜಾಪುರ ಡಿ ಮಾರ್ಟಿಗೆ ತುಂಬಾ ಹತ್ರ ಆಗುತ್ತೆ. ಇದು ಬಂದ್ಬಿಟ್ಟು ಪ್ಯೂರ್ಲಿ ರೆಸಿಡೆನ್ಷಿಯಲ್. ಇಲ್ಲೆಲ್ಲ ನಿಮಗೆ ವಿಲ್ಲಾಸ್, ನಿಮಗೆ ಗೊತ್ತಿದೆ ತುಂಬಾ ವಿಲ್ಲಾಸ್ ಇದೆ. ಅಪ್ ಟು 5 CR ತನಕನೂ ವಿಲ್ಲಾ ಇಲ್ಲಿ ಸೆಲ್ ಮಾಡ್ತಾ ಇದ್ದಾರೆ. ಇನ್ನೊಂದು ಗುಡ್ ನ್ಯೂಸ್ ಅಂದ್ರೆ ಕರ್ನಾಟಕ ಗವರ್ಮೆಂಟ್ ಸ್ವಿಫ್ಟ್ ಸಿಟಿ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಜಸ್ಟ್ 15 ಮಿನಿಟ್ಸ್ ಅಲ್ಲಿ ಡ್ರೈವ್ ಆಗುತ್ತೆ. ಹಾಗೆ ಪ್ರೀ ಲಾಂಚ್ ಆಫರ್ ಕೊಡ್ತಾ ಇರೋದ್ರಿಂದ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿಟ್. ಗೆಳೆಯರಿ, ಯಾರೆಲ್ಲ ಸರ್ಜಾಪುರ ಹತ್ರದಲ್ಲಿ ಬಾಗ್ಲೂರು ಹೋಗುವಂತ ರೋಡ್ ಹತ್ರ ಯಾರಾದ್ರೂ ಸೈಟ್ ಹುಡುಕ್ತಾ ಇದ್ರೆ ಅವ್ರಿಗಾಗಿ ಇವತ್ತು ಡೈರೆಕ್ಟ್ ಓನರ್ ಇಂದ ಈ ಒಂದು ಲೇಔಟ್ ಅನ್ನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೇವೆ. ಹೌದು, ನೀವು ಸದ ಸರ್ಜಾಪುರ ಹತ್ರ ಎಷ್ಟೊಂದು ಡಿಮಾಂಡ್ ನಡೀತಾ ಇದೆ, ಪ್ರತಿಯೊಬ್ಬರಿಗೂ ಗೊತ್ತು. ನಾವು ತುಂಬಾ ವಿಡಿಯೋಸ್ ಮಾಡಿದ್ದೇವೆ, ಪ್ರತಿಯೊಂದು ಫಾಸ್ಟ್ ಆಗಿ ಸೋಲ್ಡ್ ಔಟ್ ಆಗ್ತಾ ಇರುತ್ತೆ. ಅದೇ ರೀತಿ ತುಂಬಾ ಜನ ಕೇಳ್ತಾ ಇದ್ರು, ಸರ್ಜಾಪುರ ಬಾಗ್ಲೂರು ಹೋಗೋ ರೋಡ್ ಹತ್ರ ನಮಗೆ ಲೇಔಟ್ ತೋರಿಸಿ, ಒಳ್ಳೆ ರೇರಾ ಲೇಔಟ್ ಅಲ್ಲಿ ಬೇಕಂತ. ಅದಕ್ಕಾಗಿನೇ ಕಂಪ್ಲೀಟ್ ಆಗಿ ಈ ತರ ಲೇಔಟ್ ನಿಮಗೆ ತಗೊಂಡ್ಬಂದಿದ್ದೇವೆ. ಕಂಪ್ಲೀಟ್ ರೇರಾ ರಿಜಿಸ್ಟರ್ಡ್ ಆಗಿರುತ್ತೆ, ರೆಡಿ ಫಾರ್ ರಿಜಿಸ್ಟ್ರೇಷನ್. ನೀವು ಇವತ್ತು ಬುಕ್ಕಿಂಗ್ ಮಾಡ್ಕೊಳ್ಳಿ, ನಾಳೆನೇ ರಿಜಿಸ್ಟ್ರೇಷನ್ ಆಗುತ್ತೆ. ಹಾಗೂ ಬ್ಯಾಂಕ್ ಲೋನ್ ಸಹಿತ ಇಲ್ಲಿ ಅಪ್ರೂವ್ ಆಗುತ್ತೆ. ಈ ಥರ ಒಂದು ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಆಗಿರ್ಬೋದು ಅಥವಾ ನಿಮ್ಮ ಕನಸಿನ ಮನೆ ಕಟ್ಟಬೇಕಂದ್ರೆ ಈ ಒಂದು ಲೇಔಟ್ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಯಾವ ಥರ ಎಲ್ಲ ಇದೆ, ಹೇಗೆ ಅಮ್ಯುನಿಟೀಸ್ ಇದೆ ಅಂತ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ತಾ ಹೋಗೋಣ. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್, ಈಗ ತುಂಬಾ ಸೈಟ್ಸ್ ಅಪಾರ್ಟ್ಮೆಂಟ್ಸ್ ಎಲ್ಲ ನಾವು ನೋಡ್ತಾ ಬರ್ತಾ ಇದ್ದೇವೆ ನಿಮ್ಮಿಂದ. ಸೊ ಇವತ್ತೆಲ್ಲಿ ಬಂದಿದ್ದೇವೆ ಸರ್ ನಾವು? ಸರ್ ತುಂಬ ಡಿಮ್ಯಾಂಡ್, ಕಸ್ಟಮರ್ಸ್ ತುಂಬ ಡಿಮ್ಯಾಂಡ್ ಮಾಡೋದಕ್ಕೋಸ್ಕರ ಸರ್ಜಾಪುರದಲ್ಲಿ ನಿಮಗೆ ಗೊತ್ತಿರೋಂಗೆ 2-3 ಪ್ರಾಜೆಕ್ಟ್ ಮಾಡಿದ್ವಿ. ಎಲ್ಲ ಸೋಲ್ಡ್ ಔಟ್ ಆಯಿತು. ಒಳ್ಳೆ ರೆಸ್ಪಾನ್ಸು. ಸರ್ಜಾಪುರ ಸರೌಂಡಿಂಗಲ್ಲಿ ಸೈಟ್ಗಳಿಗೆ ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಇದೆ. ಸೊ ದಟ್ ನಾವು ಇವಾಗ ಸರ್ಜಾಪುರ ಸರೌಂಡಿಂಗಲ್ಲೇ, ಸರ್ಜಾಪುರ ಟು ಬಾಗ್ಲೂರು ರೋಡು, ಮೈನ್ ರೋಡ್ ಪಕ್ಕದಲ್ಲೇ, ನೀವೇ ನೋಡಿದ್ದೀರಾ, ಮೈನ್ ರೋಡ್ ಪಕ್ಕದಲ್ಲೇ ಪ್ರಾಜೆಕ್ಟ್ ತಂದಿದ್ದೀವಿ ವಿತ್ ರೇರಾ ಪ್ರಾಜೆಕ್ಟ್. ಗೆಳೆಯರು ನೋಡಿ, ತುಂಬಾನೇ ದೊಡ್ಡದಾಗಿರುವಂತ ಇದೆಯಲ್ಲ ಸರ್. ಎಷ್ಟು ಎಕರಲ್ಲಿ ಮಾಡ್ತಾ ಇದ್ದೀರಾ ಇದು? ಸರ್ ಇದು ಬಂದ್ಬಿಟ್ಟು ಟೋಟಲ್ ನಿಮಗೆ 17 ಎಕರ್ಸ್ ಬರುತ್ತೆ. ಫೇಸ್ 1 ಫೇಸ್ 2 ಎರಡು ಸೇರಿ ನಿಮಗೆ 17 ಎಕರ್ಸ್ ಬರುತ್ತೆ ಸರ್ ಇದು. ಸೈಟ್ ಎಷ್ಟಿದಾವೆ ಸರ್ ಇಲ್ಲಿ? ಸೈಟ್ ಬಂದ್ಬಿಟ್ಟು ನಿಮಗೆ 273 273 ಸೈಟ್ಸ್ ಬರುತ್ತೆ ನಿಮಗೆ. ಅವೈಲೇಬಲ್ ಇರೋ ಸರ್? ಸರ್ ಆಲ್ಮೋಸ್ಟ್ ನಿಮಗೆ ಒಂದು 60 to 70 ಸೈಟ್ಸ್ ಬ್ಲಾಕ್ ಆಗಿದೆ. ಇದು ಹೊಸ ಲೇಔಟ್, ನೀವು ನೋಡ್ತಾ ಇದ್ದೀರಾ, ವರ್ಕ್ ಎಲ್ಲ ನಡೀತಾ ಇದೆ. ಸೊ ಹೊಸ ಲೇಔಟ್ ಒಂದು 70 ಸೈಟ್ ಬ್ಲಾಕ್ ಆಗಿದೆ. ರಿಮೈನಿಂಗ್ ಎಲ್ಲ ಸೈಟ್ ಅವೈಲೇಬಲ್ ಇರುತ್ತೆ ಸರ್. ಮತ್ತೆ ಏನೆಲ್ಲ ಅಮ್ಯುನಿಟೀಸ್ ಇದೆ ಸರ್ ಈ ಲೇಔಟ್ ಅಲ್ಲಿ? ಸರ್ ನೀವೇ ನೋಡ್ತಾ ಇದ್ದೀರಾ, ರೋಡ್ ನೋಡಿ ಎಷ್ಟು ದೊಡ್ಡದಾಗಿದೆ. ಎಷ್ಟು ಫೀಟ್ ಇದೆ ಸರ್ ಇದು? ಇದು ನಿಮ್ಗೆ 40 ಅಡಿ ರೋಡು. ಸೊ ಮೈನ್ ರೋಡ್ ನಿಮಗೆ 40 ಅಡಿಗಿಂತ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಸೊ ನಿಮಗೆ ರೋಡ್ ಎಲ್ಲ ತುಂಬಾ ವೈಡ್ ಆಗಿ ಕೊಡ್ತಾ ಇದೀವಿ ಸರ್ ನಾವು. ಮತ್ತೆ ನಿಮ್ಗೆಲ್ಲ ಅಂಡರ್ ಗ್ರೌಂಡ್, ನಿಮ್ಗೆ ಎಲೆಕ್ಟ್ರಿಸಿಟಿ ಆಗಲಿ ವಾಟರ್ ಆಗಲಿ ಎಲ್ಲ ಅಂಡರ್ ಗ್ರೌಂಡ್ ಬರುತ್ತೆ. ರೇರಾ ಅಲ್ವಾ, ನೀಟಾಗಿ ಫೈನ್ ಆಗಿ ಮಾಡಬೇಕಾಗುತ್ತೆ. ಅಂಡರ್ ಗ್ರೌಂಡ್ ಅಲ್ಲೇ ಕೊಡ್ತಾ ಇದೀವಿ. ರೋಡ್ ಎಲ್ಲ ನಿಮಗೆ ಕಾಂಕ್ರೀಟ್ ರೋಡ್ ನೋಡಿ, ರೋಡ್ ಆಗಿದೆ, ರೋಡ್ ಆಗ್ತಾ ಇದೆ. ಸೊ ನಿಮ್ಗೆಲ್ಲ ಕಾಂಕ್ರೀಟ್ ರೋಡ್ ಬರುತ್ತೆ ಇಲ್ಲೆಲ್ಲ. ಮತ್ತೆ ನಿಮ್ಗೆ ಕ್ಲಬ್ ಹೌಸ್ ಬರುತ್ತೆ. ಕ್ಲಬ್ ಹೌಸ್ ಬಂದ್ಬಿಟ್ಟು ನಿಮ್ಗೆ 15,000 ಸ್ಕ್ವೇರ್ ಫೀಟ್ ಅಲ್ಲಿ. 15,000? ಎಸ್ ಸರ್, ಚಿಕ್ಕ ಕ್ಲಬ್ ಹೌಸ್ ಅಲ್ಲ, 15,000 ಸ್ಕ್ವೇರ್ ಫೀಟ್ ಅಲ್ಲಿ ನಿಮ್ಗೆ ಕ್ಲಬ್ ಹೌಸ್ ಬರುತ್ತೆ. ಹಾಗೆ 1.75 ಎಕರ್ ಅಲ್ಲಿ ಪಾರ್ಕ್ ಬರುತ್ತೆ ನಿಮ್ಗೆ. ಕ್ಲೋಸ್ ಟು 2 ಎಕರ್ ನಿಮ್ಗೆ ಪಾರ್ಕ್ ಬರುತ್ತೆ, ದೊಡ್ಡದಾಗಿರುವಂತ ಪಾರ್ಕ್. ಜನ ಎಲ್ಲ 1-2 ಎಕರಲ್ಲಿ ಸೈಟೇ ಮಾಡಲ್ಲ, ಅದ್ರಲ್ಲಿ ನೀವು ಪಾರ್ಕ್ ಎಷ್ಟು ದೊಡ್ಡ ಮಾಡ್ತಾ ಇದ್ದೀರಾ? ಏನಕ್ಕಂದ್ರೆ ನಾವು ಪ್ರಾಜೆಕ್ಟ್ ದೊಡ್ಡದಾಗಿದ್ದಾಗ ಸೊ ಅದನ್ನ ನಾವು ದೊಡ್ಡದಾಗೆ ಕೊಡಬೇಕಾಗುತ್ತೆ ಸರ್. ಚಿಕ್ಕ ಪ್ರಾಜೆಕ್ಟ್ ಆದ್ರೆ ಏನು ಮಾಡೋಕ್ಕಾಗಲ್ಲ, ಚಿಕ್ಕದಾಗಿ ಕೊಡಬೇಕಾಗುತ್ತೆ. ಇದು 17 ಎಕರ್ಸ್ ಪ್ಲಸ್ ಇರೋದ್ರಿಂದ ಪಾರ್ಕ್ ನಿಮ್ಗೆ ಕ್ಲೋಸ್ ಟು 2 ಎಕರ್ ಅಂದ್ರೆ 1.75 ಎಕರ್ ಅಲ್ಲಿ ನಿಮ್ಗೆ ಪಾರ್ಕ್ ಕೊಡ್ತಾ ಇದೀವಿ ಸರ್. ಮತ್ತೆ ನೀರೆಲ್ಲ ಹೇಗೆ ಸರ್, ವಾಟರ್ ಕನೆಕ್ಷನ್? ಸರ್ ನೀರು ನಿಮ್ಗೆ ಹೊರೇನೇ ಇಲ್ಲ, 24 ಅವರ್ಸ್ ನೀರಿರುತ್ತೆ. ನೋಡಿ ನೀರೆಲ್ಲ ರೆಡಿ ಆಗಿದೆ, ಇನ್ನ ನಾವು ಪೊಸಿಷನ್ ಕೊಟ್ಟಿಲ್ಲ, ಏನಿಲ್ಲ, ನೀರೆಲ್ಲ ರೆಡಿ ಮಾಡ್ಬಿಟ್ಟಿದೀವಿ. ಸೊ ಏನಕ್ಕಂದ್ರೆ ನಾವು ನೆಕ್ಸ್ಟ್ ಪಾರ್ಕ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ಬೇಕಾಗತ್ತೆ. ನೀರಿನ ಫೆಸಿಲಿಟಿ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಆಲ್ರೆಡಿ ನೀವು ನೋಡಿರ್ಬೋದು, ಪಾರ್ಕ್ ಎಲ್ಲ ಮಾಡಿದೀವಿ. ಒಂದು ಎವ್ರಿ ಸೈಟಿಗೆ ನಿಮ್ಗೆ ಗಿಡಗಳು ಹಾಕಿ ನೀಟಾಗಿ ಮ್ಯಾನೇಜ್ ಮಾಡಿದೀವಿ. ಇನ್ನ ಕೆಲಸಗಳು ಪೆಂಡಿಂಗ್ ಇದೆ, ಬಟ್ ಆಲ್ಮೋಸ್ಟ್ ಅಲ್ಲೆಲ್ಲ ರೆಡಿ ಮಾಡ್ತಾ ಇದೀವಿ ಸರ್ ನಾವು. ಸರ್ ನೋಡಿ, ನಿಮ್ಗೆ ಸ್ಟ್ರೀಟ್ ಲೈಟ್ ರೆಡಿ ಇದೆ. ಎಂಟರ್ ಪ್ರಾಜೆಕ್ಟ್ ನಿಮ್ಗೆ ಕಾಂಪೌಂಡ್ ವಾಲ್ ರೆಡಿ ಆಗ್ತದೆ ನೋಡಿ, ಎಂಟರ್ ಪ್ರಾಜೆಕ್ಟ್. ಮತ್ತೆ ನಿಮ್ಗೆ ಎಂಟ್ರೆನ್ಸ್ ಅಲ್ಲಿ ದೊಡ್ಡದಾಗಿರೋ ಆರ್ಚ್ ಬರುತ್ತೆ, ಅದು ರೆಡಿ ಆಗ್ತಾ ಇದೆ. ತುಂಬಾ ದೊಡ್ಡದಾಗಿರೋ ಆರ್ಚ್ ಬರುತ್ತೆ. ಇದು ಗೇಟೆಡ್ ಕಮ್ಯುನಿಟಿ ಸರ್. ಇದು ಗೇಟೆಡ್ ಕಮ್ಯುನಿಟಿ ಪ್ರಾಜೆಕ್ಟ್ ನಿಮ್ಗೆ ಎಲ್ಲ ರೆಡಿ ಆಗಿರುತ್ತೆ. ರೋಡು, ಡ್ರೈನೇಜು, ವಾಟರ್ ಫೆಸಿಲಿಟಿ, ಎಲೆಕ್ಟ್ರಿಸಿಟಿ, ಕಾಂಪೌಂಡ್ ವಾಲು, ಸೆಕ್ಯೂರಿಟಿ, CCTV, ಕ್ಲಬ್ ಹೌಸು, ಪಾರ್ಕು ಎಲ್ಲ ಬಂದ್ಬಿಡುತ್ತೆ ಸರ್. ಇದು ನೀವು ಕ್ವಶನ್ ಮಾಡೋ ಅಗತ್ಯನೇ ಇಲ್ಲ, ಎಲ್ಲ ರೆಡಿಯಾಗಿ ಬಂದ್ಬಿಡುತ್ತೆ ಸರ್. ಸೈಟ್ಸ್ ಎಲ್ಲ ಏನ್ ಡೈಮೆನ್ಷನ್ ಅಲ್ಲಿ ಕೊಡ್ತಾ ಇದ್ದೀರಾ ಸರ್? ಇಲ್ಲಿ ಸೈಟ್ಸ್ ಎಲ್ಲ ನಿಮ್ಗೆ ಸ್ಟ್ಯಾಂಡರ್ಡ್ ಡೈಮೆನ್ಷನ್ 30-40 ಇರುತ್ತೆ, 30-50 ಇರುತ್ತೆ,
40-50 ಇರುತ್ತೆ, 40-60 ಇರುತ್ತೆ, ಎಲ್ಲ ಸ್ಟ್ಯಾಂಡರ್ಡ್ ಡೈಮೆನ್ಷನ್. ಏನೆಲ್ಲ ಫೇಸಿಂಗ್ ಇದೆ ಸರ್ ಇಲ್ಲಿ? ಸರ್ ಈಸ್ಟ್ ವೆಸ್ಟ್ ನಾರ್ತ್ ಈ ತರ ನಿಮ್ಗೆ ಫೇಸಿಂಗ್ ಸಿಗುತ್ತೆ. ಸೊ ಇವನ್ ಸೌತ್ ಫೇಸಿಂಗ್ ಸ್ವಲ್ಪ ಸಿಗುತ್ತೆ. ಪ್ರಾಜೆಕ್ಟ್ ಬಂದ್ಬಿಟ್ಟು ರೌಂಡ್ ಆಕಾರದಲ್ಲಿ ಇರೋದ್ರಿಂದ ಸೊ ನಿಮ್ಗೆ ಎಲ್ಲ ಫೇಸಿಂಗ್ ಅವೈಲೇಬಲ್ ಇರುತ್ತೆ. ನಾರ್ಮಲಿ ಈಸ್ಟ್ ಮತ್ತೆ ವೆಸ್ಟ್ ಜಾಸ್ತಿ ಸಿಗುತ್ತೆ. ಮತ್ತೆ ಲೊಕೇಶನ್ ವೈಸ್ ನೋಡೋದ್ರೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಸರ್, ಎಲ್ಲಿ ಬರುತ್ತೆ, ಯಾವ ರೀತಿ ಬರ್ಬೋದು ಅಂತ. ಸರ್ ನಿಮ್ಗೆ ಗೊತ್ತಿರೋ ಹಂಗೆ ಈ ಲೊಕೇಶನ್ ಬಂದ್ಬಿಟ್ಟು ಸರ್ಜಾಪುರದಿಂದ ಜಸ್ಟ್ ನಿಮಗೆ 5 to 6 ಮಿನಿಟ್ಸಲ್ಲೇ ಬರ್ಬೋದು. ಸರ್ಜಾಪುರ ಪೊಲೀಸ್ ಸ್ಟೇಷನಿಂದ ನಿಮಗೆ ಅರೌಂಡ್ 7.5 ಕಿಲೋಮೀಟರ್ ಸರೌಂಡಿಂಗಲ್ಲಿ ಬರುತ್ತೆ, ಕ್ಲೋಸ್ ಟು 8 ಕಿಲೋಮೀಟರ್. ವಿತಿನ್ ನಿಮಗೆ 5 to 10 ಮಿನಿಟ್ಸಲ್ಲಿ ಡ್ರೈವ್. ನಿಮಗೆ ಹೈವೇ ರೋಡ್ ಕೂಡ ಅದು ಡಬಲ್ ರೋಡ್ ಥರ ಬರುತ್ತೆ. ಸರ್ಜಾಪುರ ಸರೌಂಡಿಂಗಲ್ಲೇ ಬರುತ್ತೆ. ಸರ್ಜಾಪುರ ಡಿ ಮಾರ್ಟಿಗೆ ತುಂಬ ಹತ್ರ ಆಗುತ್ತೆ ಇದು ಪ್ರಾಜೆಕ್ಟ್. ಸರ್ಜಾಪುರ ನಿಯರ್ ಬೈನೇ ಸಿಗ್ತಾ ಇದೆ ಈ ಒಂದು ಪ್ರಾಜೆಕ್ಟ್. ಕಂಪ್ಲೀಟ್ ಆಗಿ ತುಂಬಾ ದೊಡ್ಡದಾಗಿ ರೆಡಿ ಆಗ್ತಾ ಇದೆ ಅಲ್ವಾ ಸರ್? ಹೌದು ಸರ್, ಇದು ನಮ್ಮ ಡ್ರೀಮ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ತುಂಬಾ ದಿನ ವೆಯ್ಟ್ ಮಾಡಿದ್ವಿ, ಪ್ರಾಜೆಕ್ಟ್ ರೆಡಿ ಆಗ್ತಾ ಇತ್ತು. ಸೊ ಎಲ್ಲ ಒಂದು ಲೆವೆಲಿಗೆ ಬಂದಾಗ ಫಸ್ಟ್ ವಿಡಿಯೋ ಶೂಟ್ ಮಾಡ್ತಾ ಇದೀವಿ ಸರ್. ಹೌದು. ಮತ್ತೆ ಅಕ್ಕಪಕ್ಕ ನೋಡೋದಾದ್ರೆ ಏನೆಲ್ಲ ಡೆವಲಪ್ಮೆಂಟ್ ಇದೆ ಸರ್ ಈ ಲೇಔಟ್ ಅಲ್ಲಿ? ಸರ್ ಸರ್ಜಾಪುರ ಅಂದ್ರೆ ನಿಮ್ಗೆ ಗೊತ್ತು, ಅದು ಸರೌಂಡಿಂಗ್ IT ಹಬ್ ಅಂತ. ಹೌದು. ಸರ್ಜಾಪುರ ಬಾಗ್ಲೂರು ರೋಡ್ ಇದು ಬಂದ್ಬಿಟ್ಟು ಪ್ಯೂರ್ಲಿ ರೆಸಿಡೆನ್ಷಿಯಲ್. ಇಲ್ಲೆಲ್ಲ ನಿಮಗೆ ವಿಲ್ಲಾಸ್, ನಿಮಗೆ ಗೊತ್ತಿದೆ ತುಂಬಾ ವಿಲ್ಲಾಸ್ ಇದೆ. ಅಪ್ ಟು 5 CR ತನಕನೂ ವಿಲ್ಲಾ ಇಲ್ಲಿ ಸೆಲ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಹೊಸೂರು IT ಪಾರ್ಕ್ ನಿಮಗೆ ಜಸ್ಟ್ 11 ಕಿಲೋಮೀಟರ್ ಸಿಗುತ್ತೆ. ಇಲ್ಲಿಂದ ಇನ್ಫೋಸಿಸ್ ಹೆಡ್ ಕ್ವಾರ್ಟರ್ ಜಸ್ಟ್ 5 to 6 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಬರುತ್ತೆ. ಓಕೆನಾ? ಸೊ ಇಲ್ಲಿಂದ ನಿಮಗೆ ಸಿಫ್ಕಾಟ್, ನಿಮಗೆ ಹೊಸೂರು ಸಿಫ್ಕಾಟ್ ಬರುತ್ತಲ್ಲ, ಸೊ ಅದು ನಿಮಗೆ ತುಂಬ ನಿಯರ್ ಆಗುತ್ತೆ. ಶಾರ್ಟ್ ಕಟ್ಟಲ್ಲಿ ಹೋದ್ರೆ ತುಂಬ ನಿಯರ್, ವಿತಿನ್ 15 ಮಿನಿಟ್ಸಲ್ಲಿ ಹೋಗ್ಬಿಡ್ಬೋದು. ಸೊ ಇನ್ನೊಂದು ಗುಡ್ ನ್ಯೂಸ್ ಅಂದರೆ ಕರ್ನಾಟಕ ಗೌರ್ಮೆಂಟು ಸ್ವಿಫ್ಟ್ ಸಿಟಿ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಸರ್ಜಾಪುರ ಸರೌಂಡಿಂಗಲ್ಲಿ ಬರ್ತಾ ಇದೆ. ಇಲ್ಲಿಂದ ನಿಮಗೆ ಅದು ಜಸ್ಟ್ 15 ಮಿನಿಟ್ಸಲ್ಲಿ ಡ್ರೈವ್ ಆಗುತ್ತೆ. ಸೊ ಎಲ್ಲ ಒಂಥರ ಮಿಡಲಲ್ಲಿ ಇದೆ ಸರ್ ಈ ಪ್ರಾಜೆಕ್ಟು. ಎಂಟರ್ ಸರೌಂಡಿಂಗ್ ಡೆವಲಪ್ಮೆಂಟಿಗೆ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಮಿಡಲ್ ಪ್ರಾಜೆಕ್ಟು, ಪ್ಯೂರ್ಲಿ ರೆಸಿಡೆನ್ಷಿಯಲ್ಲು, ಮೈನ್ ರೋಡ್ ಪಕ್ಕದಲ್ಲೇ ಬರುತ್ತೆ. ಮೈನ್ ರೋಡಿಂದ ಜಸ್ಟ್ 100 and 200 ಮೀಟರ್ ಅಷ್ಟೇ. ಸೊ ಅದು ನಿಮಗೇನು ಆ ರೋಡ್ ಕೂಡ ತುಂಬ ಚೆನ್ನಾಗಿದೆ. ಮೈನ್ ರೋಡಿನ ಕನೆಕ್ಷನ್ ರೋಡ್ ಕೂಡ ತುಂಬ ಚೆನ್ನಾಗಿದೆ. ಸರೌಂಡಿಂಗ್ ಎಲ್ಲ ಮನೆಗಳು ಬಂದಿದೆ, ನಿಮಗೆ ಅದೇನು ಹೊರೆ ಇಲ್ಲ. ಸರೌಂಡಿಂಗ್ ಎಲ್ಲ ನಿಮಗೆ ಪ್ಯೂರ್ಲಿ ಡೆವಲಪ್ಮೆಂಟ್ ಆಗಿದೆ. ಸೊ ದಟ್ ಈ ಲೊಕೇಶನ್ ಪ್ರೈಮ್ ಆಗಿರುತ್ತೆ ಸರ್. ಮತ್ತೆ ಟ್ರಾನ್ಸ್ಪೋರ್ಟೇಷನ್ಗೆಲ್ಲ ಫೆಸಿಲಿಟೀಸ್ ಇದೆಯಾ ಸರ್ ಇಲ್ಲಿ? ಎಸ್ ಸರ್, ಗುಡ್ ಕ್ವಶನ್. ನಿಮಗೆ ಸರ್ಜಾಪುರ ಟು ಬಾಗ್ಲೂರು ರೋಡ್ಗೆ ಸೊ ಎವ್ರಿ 2 ಮಿನಿಟ್ಸಿಗೆ ಬಸ್ಸಸ್ ಇರುತ್ತೆ. ಸರ್ಜಾಪುರದಿಂದನೇ ಬಾಗ್ಲೂರಿಗೆ ಬಸ್ಸಸ್ ಇರುತ್ತೆ. ಸೊ ನಿಮ್ಗೆ ಅದೇ ರೂಟಲ್ಲಿ ಬರೋದ್ರಿಂದ ಮೈನ್ ರೋಡಿಗೆ ಇದು ಒಂದು 100 and 200 ಮೀಟರ್ ಅಷ್ಟೇನೆ. ಸೊ ವೆರಿ ಕ್ಲೋಸ್ ಟು ನಿಮ್ಗೆ ಈ ಲೊಕೇಶನ್ ಅಲ್ಲೇ ನಿಮ್ಗೆ ಬಸ್ ಸ್ಟಾಪ್ಸ್ ಎಲ್ಲ ಸಿಗುತ್ತೆ. ಈಸಿಯಾಗಿ ಹೋಗ್ಬೋದು ಸರ್. ಸೊ ಈ ಜನಗಳೆಲ್ಲ ಈ ಸರೌಂಡಿಂಗ್ ಅಲ್ಲಿ ಇರೋರೆಲ್ಲ ಸೊ ಇದನ್ನೇ ಬಸ್ ಅನ್ನು ಯೂಸ್ ಮಾಡ್ತಾರೆ ಹೆಚ್ಚಾಗಿ. ಸೊ ದಟ್ ಆಸ್ ಯೂಶುವಲ್ ಕ್ಯಾಬ್ ಸಿಗುತ್ತೆ. ಈ ಸರೌಂಡಿಂಗ್ ನಿಮ್ಗೆ ಓನ್ ವೆಹಿಕಲ್ ಇದ್ರೆ ನಿಮ್ಗೆ ಈಸಿಯಾಗಿ ಬಂದ್ಬಿಡ್ಬೋದು. ಸೊ ಈ ಲೊಕೇಶನ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಯಾವ ಸಮಸ್ಯೆ ಇಲ್ಲ ಸರ್, ಈಸಿಯಾಗಿ ಆಕ್ಸೆಸ್ ಆಗಿದೆ. ಈಗ ಲೇಔಟ್ ಅಂದ್ರೂ ನೋಡಿದ್ವಿ, ತುಂಬಾ ಚೆನ್ನಾಗಿದೆ. ಸೊ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ನೀವೇ ಈ ಸರೌಂಡಿಂಗ್ ಅಲ್ಲಿ ತುಂಬಾ ವಿಡಿಯೋಸ್ ಮಾಡಿದ್ದೀರಾ. ಸೊ ನೀವೇ ಹೇಳಿ ಈ ಸರೌಂಡಿಂಗ್ ಅಲ್ಲಿ ಏನೇನ್ ಪ್ರೈಸ್ ಇದೆ ಅಂತ. ಒಂದು 5-5.5 ಸಾವಿರ ಅಂತೂ ಇದ್ದೇ ಇದೆ ಸರ್ ಮಿನಿಮಮ್ ಅಂದ್ರು. ಹೌದಲ್ವಾ? ಈ ಸರೌಂಡಿಂಗ್ ಅಲ್ಲಿ ಮಿನಿಮಮ್ 4.5 to 5 ಸಾವಿರ ಮತ್ತೆ ಪ್ಲಸ್ ಅಂದ್ರೆ 6 ಸಾವಿರ ತನಕ ಮಾಡಿದ್ದಾರೆ. ಸೊ ನಾವು ಈಗ ಪ್ರೀ ಲಾಂಚ್ ಇರೋದ್ರಿಂದ ನಾವು ಒಳ್ಳೆ ಪ್ರೈಸ್ ಕೋಟ್ ಮಾಡ್ತಾ ಇದೀವಿ. ಜಸ್ಟ್ ಅದು ಬಂದ್ಬಿಟ್ಟು 25 to 30 ಕಸ್ಟಮರಿಗೆ ಮಾತ್ರ. ನಾವು ಡೈರೆಕ್ಟ್ ಓನರ್ಸ್ ಆಗಿರೋದ್ರಿಂದ ಪ್ರೀ ಲಾಂಚ್ ಆಫರ್ ಕೊಡ್ತಾ ಇರೋದ್ರಿಂದ ಈ ಸರೌಂಡಿಂಗ್ ಅಲ್ಲಿ ನಾವು ಕೊಡ್ತಾ ಇರೋ ಪ್ರೈಸ್ ಎಲ್ಲೂ ಕೊಡಲ್ಲ. ಜಸ್ಟ್ 3,750 ರುಪೀಸ್ಗೆ ಕೊಡ್ತಾ ಇದೀವಿ ಸರ್. 3,750 ರುಪೀಸ್ಗೆ? ಎಸ್ ಸರ್, ನಾವು ಕೊಡ್ತಿರೋ ಪ್ರೈಸು ಈ ಸರೌಂಡಿಂಗ್ ಅಲ್ಲಿ ಯಾರು ಕೊಡ್ತಾ ಇಲ್ಲ. ಓನ್ಲಿ ಫಸ್ಟ್ ನಿಮಗೆ 30 ಕಸ್ಟಮರ್ಸಿಗೆ ಮಾತ್ರ ಕೊಡ್ತಾ ಇರೋದು. 3,750 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಸರ್ ಪ್ರೈಸ್ ಅಂತೂ ತುಂಬಾ ಬೆಸ್ಟ್ ಆಗಿದೆ. ಲೋನ್ ಎಲ್ಲ ಆಗುತ್ತಾ ಸರ್ ಇದಕ್ಕೆ? ಹೌದು ಸರ್, ಈ ಪ್ರಾಜೆಕ್ಟ್ ರೇರಾ ಇರೋದ್ರಿಂದ 100% ನಿಮ್ಗೆ ಲೋನ್ಗೆ ಏನು ಸಮಸ್ಯೆ ಇಲ್ಲ. ಅಪ್ ಟು 80% ಬ್ಯಾಂಕ್ ಫಂಡಿಂಗ್ಸ್ ನಿಮಗೆ ಸಿಗುತ್ತೆ. ಏನಿದೆ ಸರ್ ಲೀಗಲ್ ನೋಡೋದ್ರೆ ರೇರಾ ಅಂದ್ರೆ? ಸರ್ ಲೀಗಲ್ ಅಂದ್ರೆ ನಿಮಗೆ HNTD ಅಪ್ರೂವಲ್ ಬರುತ್ತೆ. ಇಟ್ಸ್ ಲೈಕ್ ಎ BDA ಸೈಟ್ ತರ. HNTD ಅಂದ್ರೆ ಹೊಸೂರು ನ್ಯೂ ಟೌನ್ ಡೆವಲಪ್ಮೆಂಟ್ ಅಥಾರಿಟಿ, BDA ಅಂದ್ರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಸೇಮ್ ತರ ನಿಮಗೆ ಬಂದ್ಬಿಡುತ್ತೆ ವಿತ್ ರೇರಾ. ರೇರಾ ಅಂದ್ರೆ ಕಸ್ಟಮರ್ಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದ್ದೇ ಇರುತ್ತೆ. ಲೀಗಲಿ ಏನು ಇಶ್ಯೂ ಇರಲ್ಲ. ಸೊ ಎಂಟರ್ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿರುತ್ತೆ, ಲೀಗಲಿ ಏನು ಇಶ್ಯೂ ಇರಲ್ಲ. ಸೊ ನಿಮಗೆ ಅದರಿಂದನೇ ಅಪ್ ಟು 80% ಫಂಡಿಂಗು ವಿತಿನ್ 5 days ಅಲ್ಲಿ ಆಗುತ್ತೆ ಸರ್. ಸೂಪರ್. ಈಗ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ ಸರ್ ಇದು? ಹೌದು ಸರ್, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ ಇವಾಗ. ಬ್ಲಾಕಿಂಗ್ ತಗೊಳ್ಳೋರು ಇಲ್ಲಿ ಬಂದು 1 lakh ರೂಪಿ ಬುಕಿಂಗ್ ಅಮೌಂಟ್ ಇರುತ್ತೆ. ಬುಕಿಂಗ್ ಅಮೌಂಟ್ ಮಾಡಿಕೊಂಡು ನೀವು ಬ್ಲಾಕಿಂಗ್ ಆ ಸೈಟ್ನ ಬ್ಲಾಕಿಂಗ್ ಮಾಡ್ಕೋಬಹುದು. ಅವ್ರ ಸ್ಯಾಟಿಸ್ಫ್ಯಾಕ್ಷನ್ಗೆ ಲೀಗಲ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಸೊ ದಟ್ ಕ್ಲಿಯರ್ ಅಂತ ಅವ್ರಿಗೆ ಅನ್ಸಿದ ಮೇಲೆ ನೆಕ್ಸ್ಟ್ ಅಗ್ರಿಮೆಂಟ್ ಲೆವೆಲ್ಗೆ ನಾವು ಕರ್ಕೊಂಡು ಹೋಗ್ತೀವಿ ಸರ್. ಓಕೆ ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ಡೀಟೇಲ್ ಆಗಿ ನಮಗೆ ಇನ್ಫಾರ್ಮೇಶನ್ ನೀಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.